ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಲಕ್ಷ್ಮೀಸ್ ಲೈಫ್ ಸ್ಟೈಲ್ ಅಂಡ್ ರೆಸಿಪೀಸ್ಗೆ ಸ್ವಾಗತ. ಕೇವಲ 1 ಕಪ್ ರವೆಯಿಂದ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಿರಲಿ, ಮಧ್ಯಾಹ್ನದ ಊಟದ ಜೊತೆ ಆಗಿರಲಿ ಅಥವಾ ಸಂಜೆ ಟೀ ಟೈಮ್ ಜೊತೆ ಸ್ನ್ಯಾಕ್ಸ್ ರೀತಿಯಾಗಿರಲಿ, ಈ ಒಂದು ಗರಿಗರಿಯಾದಂತಹ ರವಾ ವಡೆಯನ್ನು ಇನ್ಸ್ಟಂಟ್ ಆಗಿ ಮಾಡ್ಕೊಂಡು ನೋಡಿ. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು, ಹಾಗೆ ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಈಸಿಯಾಗಿ ಮಾಡ್ಕೋಬಹುದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. 1 ಕಪ್ ಅಳತೆಯಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಇಂಚು ಶುಂಠಿಯನ್ನ ತುರಿದು ಅಥವಾ ಸಣ್ಣದಾಗಿ ಹೆಚ್ಚಿ ತಗೊಳ್ಳಿ. ಹಾಗೆ 2 ಹಸಿ ಮೆಣಸಿನ್ಕಾಯನ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ಹಸಿ ಕರ್ಬೇವಿನ ಸೊಪ್ಪನ್ನ ತಗೊಂಡ್ರೆ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಹಾಗೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ, ನೀವು ಯಾವುದಾದ್ರೂ ಸೇರಿಸ್ಕೊಬೋದು. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಬೇಕಿದ್ರೆ ಸೇರಿಸ್ಕೊಬೋದು. ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ 1 ಕಪ್ ರವೆನ ಸೇರಿಸ್ಕೊಳ್ಳೋಣ. ಇಲ್ಲಿ 2 ಕಪ್ ನೀರಿಗೆ 1 ಕಪ್ ಆಗುವಷ್ಟು ರವೆನ ತಗೊಂಡಿದ್ದೀನಿ. ನೀವು ಯಾವ ಕಪ್ ಅಲ್ಲಿ ನೀರನ್ನ ತಗೊಂಡಿರ್ತೀನೋ ಅದೇ ಕಪ್ ಅಳತೆಯಲ್ಲಿ ರವೆನೂ ಕೂಡ ತಗೋಬೇಕಾಗುತ್ತೆ. ರವೆನ ಸೇರಿಸ್ಕೊಂಡು ನೀರು ಮತ್ತೆ ರವೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿಯಾಗಿ ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ. ಸ್ಟವ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು 1 ಗಂಟೆ ಇಲ್ಲದೆ ಇರೋ ರೀತಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಪೂರ್ತಿಯಾಗಿ ತಣ್ಣಗಾದ ನಂತರ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ನೀವು ತುಪ್ಪನಾದರೂ ಸೇರಿಸ್ಕೊಬೋದು. ಎಣ್ಣೆ ಮತ್ತು ಜೀರಿಗೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಅದಕ್ಕೋಸ್ಕರನೇ ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ತುಂಬ ನಾದ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಸ್ವಲ್ಪ ಗಂಟೆಲ್ಲ ಇರೋದೆಲ್ಲ ಒಡಿಬೇಕು. ಆ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ರು ಕೂಡ ಸ್ವಲ್ಪ ಗಂಟಿರೋ ಅಂತಹ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ನಾದ್ಕೊಂಡು ನೋಡಿ. ಇಷ್ಟು ಸ್ಮೂತ್ ಆಗಿರಬೇಕು, ಹಾಗೆ ತುಂಬ ಗಟ್ಟಿ ಕೂಡ ಇರಬಾರ್ದು. ಇಷ್ಟಿದ್ರೆ ಸಾಕು. ನಂತರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬಹುದು. ದೊಡ್ಡ ಸೈಜಲ್ಲಿ ಕೂಡ ಮಾಡ್ಕೋಬಹುದು. ನೋಡಿ, ಇಷ್ಟು ಮೀಡಿಯಂ ಸೈಜಲ್ಲಿ ನಾನು ತಗೊಂಡಿದ್ದೀನಿ. ಒಂದು ಒಡಕು ಇಲ್ಲದೆ ಇರೋ ರೀತಿ ಈ ರೀತಿ ಉಂಡೆಗಳನ್ನ ನೈಸ್ ಆಗಿ ಮಾಡ್ಕೋಬೇಕು. ನಂತರ ಈ ರೀತಿ ಬೆರಳಿಂದ ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಮಧ್ಯ ಒಂದು ಓಲನ್ನ ಕೊಟ್ರೆ ಸಾಕು. ಉದ್ದಿನ ವಡೆನ ಯಾವ ರೀತಿ ಶೇಪ್ ಕೊಟ್ಟು ಓಲನ್ನ ಮಾಡ್ಕೊಂತೀವೋ ಆ ರೀತಿಯಾಗಿ ಇದನ್ನು ಕೂಡ ಮಾಡ್ಕೋಬೇಕು. ನೋಡಿ, ಇಷ್ಟು ದಪ್ಪನಾಗಿ ನಾವು ಮಾಡ್ಕೊಬೇಕು. ತುಂಬಾ ತೀರಾ ತೆಳುವಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಇಷ್ಟು ದಪ್ಪನಾಗಿದ್ರೇನೆ ಚಂದ. ಈ ರೀತಿ ತೂತನ್ನ ಮಾಡ್ಕೊಳ್ಳೋದ್ರಿಂದ ಈವನ್ ಆಗಿ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಓಲನ್ನ ಮಾಡ್ಕೊಂತೀವಿ ಅಷ್ಟೇ. ಹಾಗೆ ಎಲ್ಲಾ ಹಿಟ್ಟನ್ನು ಕೂಡ ಈ ರೀತಿಯಾಗಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದೆ. ಎಣ್ಣೆ ಕೂಡ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ವಡೆಗಳನ್ನ ಹಾಕುವಾಗ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಕೋಬೇಕು. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬಣ್ಣ ಚೇಂಜ್ ಆಗ್ಬಿಡುತ್ತೆ ಬೇಗ. ಅದ್ರ ಜೊತೆಗೆ ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆಲಿ ಹಾಕಿದಾಗ ಬಬಲ್ಸ್ ಎಲ್ಲ ಫಾರ್ಮ್ ಆಗಿರುತ್ತಲ್ಲ, ಆ ಬಬಲ್ಸ್ ಎಲ್ಲ ಹೋಗಿ ಈ ರೀತಿಯಾಗಿ ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ತಕ್ಕೊಬಿಡೋಣ. ನೋಡಿ, ಈ ರೀತಿಯಾಗಿ ಒಂಬಣ್ಣ ಬಂದಾಗ ಎಲ್ಲಾ ವಡೆಗಳನ್ನು ತಕ್ಕೊಬಿಡ್ಬೇಕು. ಈ ಒಂದು ರೆಸಿಪಿನ ಮಾಡ್ಕೊಂಡು ನೋಡಿ. ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ತುಂಬಾನೇ ರುಚಿಯಾಗೂ ಕೂಡ ಇರುತ್ತೆ. ಕೇವಲ 10 ರಿಂದ 15 ನಿಮಿಷಗಳಲ್ಲಿ ನಾವು ಈ ರೆಸಿಪಿನ ಮಾಡ್ಕೋಬಹುದು. ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ಒಂದು ರವಾ ವಡೆನ ಚಟ್ನಿಲಿ ಕೂಡ ತಿನ್ಬೋದು ಅಥವಾ ಹಾಗೆ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಚಟ್ನಿ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಒಂದ್ಸರಿ ಮಕ್ಕಳಿಗಾದ್ರೂ ಸರಿ, ದೊಡ್ಡವ್ರಿಗಾದ್ರೂ ಸರಿ ಮಾಡಿಕೊಟ್ಟು ನೋಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗೋಸ್ಕರ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.